हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासशिष्टं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् एलेमलार्यान् गुरून् विजये पृथ्वी मण्डलमध्यस्याः पूर्णबोधमचानगाः वैष्णवाः विष्णुहृदयाः तान् नमस्ये गुरुमम। हरिः ओम्। ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯ 180 ಗಜ್ಜೆಗಳು. ಪರಮಾದ್ಭುತವಾದ ಮಾನವೀಯ ವಿದ್ಯೆ ಎಂದು ಹೇಳಬಹುದು. 81ನೆಯ ಗಜ್ಜ ಪುರಾಣ ಪುರುಷೋತ್ತಮ ಎಂಬುದನ್ನು ಚಿಂತಿಸುತ್ತಿದ್ದೆವು. ಯಾವುದೇ ಗದ್ಯವನ್ನು ಸಹ 180 ಅರ್ಥದಿಂದ ನಾವು ಚಿಂತಿಸಬಹುದು ಎಂಬುದನ್ನು ಶ್ರೀ ಪುರಂದರದಾಸರು 180 ಗಜ್ಜ ರೂಪವಾಗಿ ತೋರಿಸಿದ್ದರಿಂದ ಯಾವ ಮಧ್ಯದ ಗಜ್ಜವನ್ನು ನೋಡಿದರೂ 180 ಗಜ್ಜದ ನೆಂಟು ಇರುತ್ತದೆ ಎಂಬುದು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಇದು ಕೇವಲ ಶ್ರೀ ಪುರಂದರದಾಸರು ಅನುಗ್ರಹದಿಂದ ದೇವರವರ ಮೇಲೆ ಮಾಡಿರ್ತಕ್ಕಂಥ ವಿಶೇಷವಾದ ಅನುಗ್ರಹ ವಿಶೇಷ, ಭಕ್ತಿ ವಿಶೇಷದಿಂದ ನಮಗೆ ಕರುಣಿಸಿದ್ದಾರೆ. 81ನೆಯ ಪುರಾಣ ಪುರುಷೋತ್ತಮ ಎಂದು ಹೇಳಿದ್ದರಿಂದ ಸಕಲ ಪುರಾಣದಿಂದ ಲಭ್ಯವಾಗುವುದು ಪುರುಷೋತ್ತಮ ತತ್ವ ಎಂಬುದು ಮೇಲ್ಮುಖವಾಗಿ ಎಲ್ಲರಿಗೂ ತಿಳಿದು ಬರುತ್ತದೆ. ಪುರಾಣ ಎಂದಾಗ ವೇದವ್ಯಾಸರು ರಚಿಸಿದ 18 ಪುರಾಣಗಳು ಹೌದು. ಅಷ್ಟೇ ಅಲ್ಲ, ಪುರಾಣಾದಿ ಅಂತ ಶಬ್ದದಿಂದ ಸಕಲ ವೇದಗಳು, ಇತಿಹಾಸ, ಪುರಾಣ, ರಾಮಾಯಣ, ಪಂಚರಾತ್ರ ಎಲ್ಲವನ್ನೂ ನಾವು ಅಲ್ಲಿ ತೆಗೆದುಕೊಳ್ಳಬೇಕು. ಸಕಲ ವಾಗ್ಮಯ ಪ್ರಪಂಚ ಎಂದು ತಿಳ್ಕೊಳ್ಳಬೇಕು. ಸಕಲ ವಾಗ್ಮಯ ಪ್ರಪಂಚದಿಂದ ಭಗವಂತೇ ನನ್ನೇ ಗಮ್ಯವಾಗುವುದು ಎಂಬುದು ತಾತ್ಪರ್ಯ. ಈ ನಿಟ್ಟಿನಲ್ಲಿ ನಾವು ಕೂರ್ಮ ಪುರಾಣವನ್ನು ನೋಡುತ್ತಿದ್ದೆವು. ಕೂರ್ಮ ಪುರಾಣದ ಮುಂದಿನ ವಾಕ್ಯ ಹೀಗಿದೆ: ಮೂರ್ಛಾ ಪ್ರಬೋಧನಂ ಚೈವ ಯತಯೇವ ಪ್ರವರ್ತತೆ ಸ ಈಶಃ ಪರಮೋಜ್ಞೇಯಃ ಪರಮಾನಂದ ಲಕ್ಷಣಃ. ಮನುಷ್ಯರಾಗಿ ಹುಟ್ಟಿದಾಗ ಮನುಷ್ಯರಿಗಾಗಿ ವಿಶೇಷವಾಗಿ ಕೆಲವು ಸವಲತ್ತುಗಳನ್ನು ಭಗವಂತ ಕೊಡುತ್ತಾನೆ. ಅದರಂತೆ ಮನುಷ್ಯರಿಗೆ ಮಾತ್ರ ಬರ್ತಕ್ಕಂಥ ಕೆಲವು ವೇದನೆಗಳನ್ನು, ಶಾರೀರಿಕ ಸಂಬಂಧಪಟ್ಟ ಹಿತಾಹಿತ ವ್ಯಾಪಾರಗಳನ್ನು ಸಹ ಮನುಷ್ಯರಲ್ಲಿ ಮಾಡಿ ತೋರಿಸುತ್ತಾನೆ. ಮನುಷ್ಯ ಎಂದರೆ ಅವಬೋಧನೆಯ ಧಾತು ಎಂದು ನಾವು ತಿಳಿದಿದ್ದೇವೆ. ಮನುಷ್ಯ ಮಾತ್ರ ತಾನು ತಿಳಿದು ಬೇರೆಯವರಿಗೆ ತಿಳಿಸಬಹುದಾಗಿದೆ. ಈ ನಿಟ್ಟಿನಲ್ಲಿ ಮನುಷ್ಯನಿಗೆ ಆಂತರಿಕವಾಗಿಯೂ ಬಾಹ್ಯವಾಗಿಯೂ ಭಗವಂತ ಅನೇಕ ವ್ಯವಹಾರವಾಗಿ, ದೈಹಿಕವಾಗಿ, ವಾಚನಿಕವಾಗಿ, ಮಾನಸಿಕವಾಗಿ ಷರತ್ತುಗಳನ್ನು, ವಿಧಿಯನ್ನು ಒಡ್ಡುತ್ತಾನೆ. ಇದೆಲ್ಲವನ್ನೂ ಸಮರ್ಪಕವಾಗಿ ತಿಳಿದು ಭಗವಂತನ ಆರಾಧಿಸಬೇಕು. ನಾವು ಮನುಷ್ಯರು, ಎಲ್ಲ ಮನುಷ್ಯರಿಗೂ ಸಾಧಾರಣವಾದದ್ದು ಏನು? ಸಂಸಾರ ಅವಸ್ಥೆ, ಹುಟ್ಟು, ಬದುಕು, ಸಾವು. ಆದರೆ ಹುಟ್ಟು ಎಂಬ ಹೇಳಿದ ಕೂಡಲೇ ಕೇವಲ ಪರಾಧೀನ ಪರಾಕಾಷ್ಠದಿಂದ ತಾಯಿಯ ಹೊಟ್ಟೆಯಿಂದ ಹೊರಬರುವುದಕ್ಕೆ ಆ ಶಿಶುವಿನ ಪ್ರಯತ್ನ ಏನೂ ಇಲ್ಲವುದಿಲ್ಲ. ಆದರೂ ವಾಯುದೇವರೇ ಭಗವಂತನ ವಿಶೇಷ ಅನುಗ್ರಹದಿಂದ ಆ ಶರೀರವನ್ನು ಹೊರಗಡೆ ಹಾಕುತ್ತಾರೆ. ಆ ಶರೀರಗಳಿಗೆ ಜೀವ ವಾಸ ಮಾಡಿಕೊಂಡಿರ್ತಾನೆ.
ಇದು ದೇವರ ವಿಶೇಷ ಅನುಕಂಪ ಮಾತ್ರ, ಅನುಗ್ರಹ ಮಾತ್ರ. ಇದು ಪಶುಗಳಲ್ಲೂ ನೋಡಬಹುದು. ಆದರೆ ಯಾವ ಪಶುವು ಸಹ ತನ್ನ ಸ್ವಾತಂತ್ರ್ಯತೆಯಿಂದ ಆಯಿತು ಎಂಬತಕ್ಕಂಥ ಜ್ಞಾನವನ್ನು ತಿಳಿಯಲು ಸಹ ಅದಕ್ಕೆ ಸಾಮರ್ಥ್ಯವಿಲ್ಲ. ಮನುಷ್ಯರ ಮಾತ್ರ ತಿಳಿದುಕೊಳ್ಳಬಹುದು. ಅದು ಯಾವಾಗ ತಿಳಿದುಕೊಳ್ಳಬಹುದು ಅಂದರೆ ಅವನ ಬದುಕಿನಲ್ಲಿ ಅವನಿಗೆ ವಿವಿಧ ಅಂಗಗಳು, ಕೈ, ಕಾಲು, ಮುಖ, ಕಿವಿಯಿಂದೆಲ್ಲ ಕೊಟ್ಟಿದ್ದಾಗ ಪ್ರತಿಯೊಂದು ಇಂದ್ರಿಯಗಳಿಂದ, ಜ್ಞಾನೇಂದ್ರಿಯಗಳಿಂದ ವ್ಯವಹಾರ ಮಾಡುವಾಗ ಹಾನೋದಾನ ಉಪಾಯ ಅಂದರೆ ಕೊಡುವುದು ಮತ್ತು ತೆಗೆದುಕೊಳ್ಳುವುದು. ಒಂದು ಕೈ ಇದೆ ಕೊಡುವುದು, ಇನ್ನೊಂದರಲ್ಲಿ ತೆಗೆದುಕೊಳ್ಳುವುದು, ಒಂದು ಕಾಲು ನಡೆಯುವುದು. ಈ ರೀತಿಯಲ್ಲಿ ಗಮನಾದಿ ಕ್ರಿಯೆಗಳನ್ನು ನಾವು ಮಾಡುವಾಗ ಈ ಚಲನ ವಲನಗಳನ್ನು ನಾವು ಗಮನಿಸುತ್ತೇವೆ. ಅದೇ ಇದೆ ವ್ಯವಹಾರ, ಹಾನೋದಾನ ಅಂತ ಹೆಸರು. ಇಲ್ಲಿ ಪುರುಷ ಪ್ರಯತ್ನವನ್ನು ನಾವು ಕಾಣುತ್ತೇವೆ. ಭಗವಂತನ ವಿಶೇಷ ಅನುಗ್ರಹದಿಂದಲೇ ಆಗುತ್ತದೆ. ಆದರೆ ಪುರುಷ ಪ್ರಯತ್ನವೇ ಪ್ರಮುಖವಾಗಿ ಪುರುಷನೇ ಮಾಡುತ್ತಾ ಇದ್ದಾನೆ ಎಂಬ ಭ್ರಮೆಯಿಂದ ಒಳಗಾಗಿ ಬಿಡುತ್ತೇವೆ. ಇದು ಸಂಸಾರದಲ್ಲಿ ಅವರು 100 ವರ್ಷ ಬದುಕಿದ್ರು, 100 ವರ್ಷ ತನಕವೂ ಇದೇ ಭ್ರಮೆಯಲ್ಲಿ ದತ್ತ ಸ್ವಾತಂತ್ರ್ಯ ಅಂದರೆ ತನ್ನ ಮೇಲೆ ಸ್ವಾತಂತ್ರ್ಯ ಆರೋಪ ಮಾಡಿಕೊಂಡು ತಾನು ಮಾಡಿದೆ, ತಾನು ಹೇಳಿದೆ, ತಾನು ತಿಳಿಯುತ್ತಿದ್ದೇನೆ, ತಾನು ನೋಡುತ್ತಿದ್ದೇನೆ ಎಂಬುದನ್ನು ತನ್ನನ್ನು ಬೆಸೆದುಕೊಂಡು ವ್ಯವಹಾರ ಮಾಡಿಬಿಡುತ್ತಾರೆ. ಇದರಿಂದ ಭಗವಂತನಿಂದ ದೂರ ಸರದಂತೆ ಆಗುತ್ತದೆ. ಕೇವಲ 100% ಭಗವದ್ ಅಧೀನದಿಂದಲೇ ನಡೆಯುತ್ತಿದೆ ಎಂಬತಕ್ಕಂಥ ದಿವ್ಯ ಜ್ಞಾನ ಇದ್ದರೆ ಮಾತ್ರ ಅದು ಭಗವಂತನ ಕಡೆಗೆ ನಾವು ಚಿಂತಿಸಲಿಕ್ಕೆ ಸಾಧ್ಯವಾಗುತ್ತದೆ. ಪುರಾಣ ಪುರುಷೋತ್ತಮ ಎಂಬುದರಿಂದ ಶ್ರೀ ಪುರಂದರದಾಸರು ನಮಗೆ ಎಚ್ಚರಗಂಟೆ ಅದೇ ತಿಳಿಸ್ಕೊದ್ದಾರೆ. ನೀವು ಯಾತಕ್ಕಾಗಿ ಹುಟ್ಟಿದ್ದೀರಾ, ಏನು ಮಾಡುತ್ತಿದ್ದೀರಾ, ನಿಮ್ಮ ಯೋಗ್ಯತೆ ಏನು, ಸ್ವಾತಂತ್ರ್ಯ ಭ್ರಮೆಯಲ್ಲಿ ಇದ್ದೀರಾ, ನಿಮಗೆ ಯಾವ ಸ್ವಾತಂತ್ರ್ಯವಿದೆ, ಹುಟ್ಟಿನಲ್ಲಿ ಇಲ್ಲ, ಸಾವಿನಲ್ಲಿ ಇಲ್ಲ, ಬದುಕಿನಲ್ಲಿ ಹೇಗೆ ಬರುತ್ತೆ? ಯಾಕಂದರೆ ಯಾವ ಹುಟ್ಟು ಅವರ ಅಧೀನವಲ್ಲ, ಯಾವ ಸಾವು ಅವರ ಅಧೀನವಲ್ಲ. ಹುಟ್ಟು ಮತ್ತು ಸಾವು ಯಾವ ಜೀವನ ಅಧೀನ ಅಲ್ಲ ಅಂದಮೇಲೆ ಬದುಕು ಹೇಗೆ ಅಧೀನವಾಯಿತು? ಇದು ಸಾಧಾರಣ ಉದಾಹರಣೆಯಿಂದಲೇ ನಾವು ತಿಳಿದುಕೊಳ್ಳಬಹುದು. ಆದರೆ ನಾವು ಅನ್ಯ ಮನಸ್ಸಿಗಾಗಿ ವ್ಯವಹಾರವನ್ನೇ ನಾವು ಅದರಲ್ಲಿ ನಿಪುಣತೆಯನ್ನು ನಾವು ಹೊಂದುತ್ತೇವೆ. ಇದೆಲ್ಲವೂ ನಮ್ಮ ಆಯಸ್ಸನ್ನು ವ್ಯರ್ಥ ಮಾಡಿಕೊಂಡಂತೆ ಆಗುತ್ತದೆ. ಇದನ್ನು ಆಗಾಗ್ಗೆ ಭಗವಂತ ಜಾಗೃತಗೊಳಿಸಲು ನಮಗೆ ವಿವಿಧ ಅವಸ್ಥೆಯನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಮೂರ್ಛಾವಸ್ಥೆ ಮತ್ತು ಪ್ರಬೋಧನಾವಸ್ಥೆ ಅದು ಸಹ ಭಗವಂತನಿಂದಲೇ ಆಗುವುದು. ಮೂರ್ಛಾವಸ್ಥೆ ಅಂದರೆ ಏನು? ಅರ್ಧ ಪ್ರವೇಶ ಎಂದ ಹೆಸರು. ಅಂದರೆ ಭಗವಂತನು ಇದ್ದಾನೆ, ಭಗವಂತನು ಇಲ್ಲ, ಜೀವನಿದ್ದಾನೆ, ಜೀವನಿಲ್ಲ. ಅಂದರೆ ಅವನು ಬದುಕಿದ್ದಾನೆ, ಅವರು ಬದುಕಿಲ್ಲ ಅನ್ನೋ ರೀತಿಯಲ್ಲಿ ಮೂರ್ಛಾವಸ್ಥೆಯಲ್ಲಿ ಆ ಜೀವ ಅತ್ಯಂತ ವೇದನದಿಂದ ತನ್ನ ಇರುವಿಕೆ ಅವನಿಗೆ ಅರ್ಥ ಆಗುತ್ತದೆ. ಅದು ಯಾವ ಇಂದ್ರಿಯಗಳು ಅವನಿಗೆ ಸಹಕಾರ ಮಾಡುವುದಿಲ್ಲ. ಹೊರಗಿನವರಿಗೆ ಅವರಿಗೆ ನಿಸ್ತೇಜನಾಗಿರುವುದರಿಂದ ಎಲ್ಲರಿಗೂ ಸಂಶಯ ಬರುತ್ತೆ, ಇವನು ಸತ್ತಿದ್ದಾನೋ ಅಥವಾ ಬದುಕಿದ್ದಾನೋ. ಯಾತಕ್ಕೋಸ್ಕರವಾಗಿ ಭಗವಂತ ಈ ಮೂರ್ಛಾವಸ್ಥೆ ಕೊಡುತ್ತಾನೆ ಅಂದರೆ ಎಲ್ಲ ಜೀವರು ಭಗವಂತನಿಂದ ವಿಮುಖರಾಗಿ ಕಾರ್ಯತತ್ಪರಾಗುತ್ತಾರೆ. ಅವರ ಅಸ್ವಾಧೀನತೆಯನ್ನು ಆಗಾಗ್ಗೆ ಜ್ಞಾಪಿಸಲು ಭಗವಂತ ಅನೇಕ ರೀತಿಯಲ್ಲಿ ಎಚ್ಚರಿಕೆ ಗಂಟೆಯನ್ನು ಕೊಡುತ್ತಾನೆ. ಆದರೆ ನಾವು ಅದು ಯಾವುದನ್ನು ಪರಿಗಣಿಸುವುದೇ ಇಲ್ಲ. ನಾವು ಹೊಟ್ಟೆಯ ಪಾಡಿಗಾಗಿ ವಿವಿಧ ಕೆಲಸ ಕಾರ್ಯಗಳನ್ನು ಮಾಡುತ್ತೇವೆ. ಯಾರು ಅನ್ಯರ ಸೇವೆಯನ್ನು ಮಾಡಿ ಹೊಟ್ಟೆ ಹೊಡೆದುಕೊಳ್ಳೋದಕ್ಕೆ ಹಣ ಸಂಪಾದನೆ ಮಾಡುತ್ತೇವೆ. ಇದು ಆ ಹೊಟ್ಟೆ ತುಂಬಿಸಿಕೊಂಡ ಕೂಡಲೇ ಅದು ಮಲಮೂತ್ರವಾಗಿ ಪರಿಣಾಮ ಹೊಂದಿ ಮತ್ತೆ ಹಸಿವು ಎಂಬತಕ್ಕಂಥ ಬರುತ್ತೆ. ಹಸಿವಿಗೆ ಅನ್ನ, ಆಹಾರದ ಹುಡುಕಾಟಕ್ಕಾಗಿ ಕೆಲಸಕ್ಕಾಗಿ ಸೇವೆ, ಇದರಲ್ಲೇ ದಿನಪೂರ್ತಿ ಕಳೆದುಕೊಳ್ಳುತ್ತಾರೆ ಮನುಷ್ಯ.
ಹೀಗಾದರೆ ಎಲ್ಲಿ ತನಕ ಹೊಟ್ಟೆ ತುಂಬುತ್ತದೆ? ಹೊಟ್ಟೆ ತುಂಬಿಸುತ್ತಲೇ ಇರುತ್ತೇವೆ, ಅದು ಖಾಲಿಯಾಗುತ್ತಲೇ ಇರುತ್ತದೆ. ಆದ್ದರಿಂದ ನಾವು ಒಂದು ಪಾಠವನ್ನು ತಿಳಿದುಕೊಳ್ಳಬೇಕು. ಒಂದು ಬಿಂದಿಗೆ ಅಥವಾ ತಂಬಿಗೆಗೆ ತೂತಾಗಿದ್ದಾಗ ನಾವು ಯಾವಾಗ ತಾನೇ ನೀರನ್ನು ತೂತಾಗಿರತಕ್ಕಂಥ ತಂಬಿಗೆಯಲ್ಲಿ ಹಿಡಿದಿಟ್ಟುಕೊಳ್ಳಬಹುದು? ಅದು ಪ್ರತ್ಯಕ್ಷವಾಗಿ ತಿಳಿಸಲು ಭಗವಂತ ಈ ಶರೀರವನ್ನೇ ನವದ್ವಾರಗಳು ಅಂದರೆ ನವತಂತುಗಳು ತೂತುಗಳಿಂದ ಕೊಟ್ಟಿರುವುದರಿಂದ ಎಲ್ಲವೂ ಹೊರಗಡೆ ಹೋಗುವಂತೆ ಮಾಡಿಬಿಟ್ಟಿದ್ದಾನೆ. ತಂಬಿಗೆಗೆ ಒಂದು ತೂತಿದ್ರೆ ಸಾಕು, ಯಾವ ಜಲ ಅಲ್ಲಿ ನಿಲ್ಲುವುದಿಲ್ಲ. ಮನುಷ್ಯ ಎಂಬ ಈ ಘಟಕ್ಕೆ 9 ರಂಧ್ರಗಳಿರುವುದರಿಂದ ಹೇಗೆ ತಾನೇ ನಾವು ಹಾಕಿದ ಅನ್ನ ಆಹಾರಗಳು ನಿಲ್ಲಬರುತ್ತದೆ? ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಆದರೂ ಅತಿ ಮೂರ್ಖರಂತೆ ಈ ದೇಹದ ಎಂಬ ಮಟಿಕೆಯನ್ನು ತುಂಬಿಸುತ್ತಲೇ ಇರುತ್ತೇವೆ ನಾವು. ನಮಗೆ ಚೆನ್ನಾಗಿ ಗೊತ್ತು ನವರಂಧ್ರಗಳಿಂದ ಸೋರು ಹೋಗುತ್ತಿದೆ ಅಂಥೇಳಿ, ಆದರೂ ತುಂಬುತ್ತಲೇ ಇದ್ದೇವೆ. ಇದು ಪರಮಾತ್ಮನ ಅಜ್ಞಾನದ ಪರಮಾವಧಿ ಎಂದು ತಿಳಿಸಬೇಕು. ಎಲ್ಲರೂ ಮಾಡುವುದು ಇದೇ ಕೆಲಸ. ಎಲ್ಲರೂ ವಿದ್ಯಾಭ್ಯಾಸವಂತೆ ಮಾಡೋಕ್ಕೆ ಹೋಗುತ್ತಾರೆ. ಉತ್ತಮ ಶ್ರೇಣಿಯಲ್ಲಿ ವ್ಯವಹಾರ ಸಂಸ್ಕಾರವನ್ನು ಹೊಂದುತ್ತಾರೆ. ಆದರೆ ಯಾವುದು ವಿದ್ಯಾ ಎಂಬುದನ್ನೇ ತಿಳಿದುಕೊಳ್ಳುವುದಿಲ್ಲ. ಉದಾಹರಣೆಗೆ ಲೆಕ್ಕ ಸಂಶೋಧನೆ ಎಂಬುದಾಗಿ ಮಾಡಿಕೊಂಡು ವಿವಿಧ ರಂಗದಲ್ಲಿ ಎಲ್ಲ ರಂಗದಲ್ಲಿರ್ತಕ್ಕಂಥ ಏಕೈಕ ಕೆಲಸ ಅಂದರೆ ಕಾರ್ಯ ಅಂದರೆ ಲೆಕ್ಕ ಸಂಶೋಧನೆ ಎಂಬತಕ್ಕಂಥದ್ದು. ಆದರೆ ಲೆಕ್ಕ ಸಂಶೋಧನೆಯಲ್ಲಿ ಮಾಡುವಾಗ ನಾವು ಯಾವ ಲೆಕ್ಕವನ್ನು ಮಾಡಬೇಕು? ನಮ್ಮ ದೇಹದಲ್ಲಿ ನಾವು ಮಾಡತಕ್ಕಂಥ ಪುಣ್ಯ ಎಷ್ಟು, ಪಾಪ ಎಷ್ಟು ಎಂಬ ಲೆಕ್ಕವನ್ನು ಮಾಡಬೇಕು. ಅದನ್ನು ಬಿಟ್ಟು ನಾವು ಹೊರಗಿನ ಹಣ ಸಂಗ್ರಹ ಎಷ್ಟಾಯಿತು, ಎಷ್ಟು ಮೋಸ ಮಾಡಿದರು, ಮೋಸ ಮಾಡದೇ ಬಂದದ್ದು ಎಷ್ಟು, ಈ ರೀತಿಯಲ್ಲಿ ನಾವು ಗಮನ ಮಾಡುತ್ತಿದ್ದೇವೆ ಹೊರತು ಪುಣ್ಯ ಪಾಪದ ಲೆಕ್ಕ ಸಂಶೋಧನೆಯಲ್ಲಿ ಮಾಡುತ್ತಿದ್ದೇವೆ. ಇನ್ನೊಬ್ಬ ವಿದ್ಯಾರ್ಥಿ ಮನೆ ಕಟ್ಟುವ ಕೆಲಸದಲ್ಲಿ ಅವನು ಆಗಿದ್ದರೆ ಆ ಮನೆ ಎಷ್ಟರ ಮಟ್ಟಿಗೆ ಇರುತ್ತದೆ? ಯಾವ ಮನುಷ್ಯ ಕಟ್ಟಿದ ಮನೆ 10, 20, 50 ವರ್ಷಗಳ ನಂತರದಲ್ಲಿ ಕುಸಿದು ಬೀಳ್ತಾ ಇದೆ. ಆದ್ದರಿಂದ ಇವನ ಕಣ್ಣಿದರೆ ಇವನ ಕಟ್ಟುವ ಮನೆ ಕುಸಿದು ಹೋಗ್ತಾ ಇದೆ. ಮತ್ತೆ ಮನೆ ಕಟ್ಟುವ ಪ್ರಯಾಸವನ್ನು ಮಾಡುತ್ತಲೇ ಇದ್ದಾನೆ. ಇದರಿಂದ ನಾವು ಏನು ತಿಳ್ಕೊಳ್ಬೇಕು? ಒಬ್ಬ ವೈದ್ಯನಿದ್ದಾನೆ, ಎಲ್ಲರಿಗೂ ಕಾಯಿಲೆ ಕಸಾಲೆಯನ್ನು ಪರಿಹಾರ ರೂಪವಾಗಿ ಸೂಚಿಸುವ ಅವನಿಗೆ ಅವನ ರೋಗವನ್ನು ಗುರುತಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಮತ್ತು ಅವನೇ ಯಾವ ಜ್ಞಾನಕೋಶ ಹೊರಟನೋ ಅದೇ ಅಜ್ಞಾನ ರೂಪವಾಗಿ ಅವನು ಮೃತ್ಯುವನ್ನು ಸೇರ್ತಾ ಇದ್ದಾನೆ. ಕೇವಲ ಸಣ್ಣ ಸಣ್ಣ ಕಾಯಿಲೆಯಿಂದಲೇ ಮಹಾವೈದ್ಯರನ್ನು ಎನಿಸಿಕೊಂಡವರು ಸಹ ಮೃತಪಡ್ತಾ ಇದ್ದಾರೆ. ಅದರಂತೆ ಅರ್ಥಶಾಸ್ತ್ರದವರು, ಎಂಜಿನಿಯರವರು ಎಲ್ಲರೂ ಸಹ ಕಾಲ್ಪನಿಕವಾಗಿ ಕೇವಲ ಹಣ ಸಂಪಾದನೆ ಮಾಡುತ್ತಾರೆ. ಅಂದರೆ ಅವರ ಇಡೀ ಬದುಕಿನ ಸಂಚಾರ ಕಾಲ್ಪನಿಕವಾಗಿಯೇ ನಡೆಯುತ್ತಾ ಇದೆ. ಹೇಗೆ ನಾವು ಇದನ್ನು ಕಾಲ್ಪನಿಕವಾಗಿ ಯಂತ್ರದಲ್ಲಿ ಸಹಾಯದಿಂದ ಯಂತ್ರಕ್ಕೋಗಿ ಕೆಲವು ವಿಷಯಗಳು ನಾವು ಹೇಗೆ ಸೇರಿಸುವುದರಿಂದ ಬೇರೆಯವರ ಕಣ್ಣಿಗೆ ಮಣ್ಣೆರಚುವಂತೆ ನಾವು ಹಣ ಸಂಗ್ರಹ ಮಾಡಿದರೆ ಅದು ಏನಾಗುತ್ತದೆ? ಹಣದ ರೂಪದಲ್ಲಿ ಪಾಪ ಸಂಗ್ರಹಣೆ ಆಗುತ್ತದೆ ಅಲ್ಲವೇ? ಇದೆಲ್ಲರ ಒಟ್ಟ ಅಭಿಪ್ರಾಯ ಏನು? ನಾವು ಯಾವುದೋ ಉದ್ಯೋಗವನ್ನು ಪರಿಶೀಲಿಸಿ ಹೋಗುವುದು. ಉದ್ಯೋಗದಲ್ಲಿ ಏನಂತ ಇದೆ? ಒಬ್ಬ ಗುಮಾಸ್ತನಿರುತ್ತಾನೆ, ಅವನಿಗೆ ಅಧಿಕಾರಿ ಇರುತ್ತಾನೆ. ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲರೂ ಗುಮಾಸ್ತರೇ. ಯಾತಕ್ಕೋಸ್ಕರ ಗುಮಾಸ್ತನ ಫಸ್ಟ್ ಡಿವಿಷನ್ ಕ್ಲರ್ಕ್, ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಅಂತ ಯಾಕೆ ಬಂತು? ಭಗವಂತ ತಿಳಿಸ್ತಾನೆ, ನೀವು ಎಷ್ಟೇ ಓದಿದ್ರು ಸಹ ನೀನು ಸೇವಾ ವೃತ್ತಿಯಲ್ಲಿದ್ದೀಯಪ್ಪ, ನೀನು ಅಸ್ವತಂತ್ರವಪ್ಪ. ನೀನು ಮಾಡಬೇಕಾದ ಕೇವಲ ಸೇವಾ. ನೀನು ಆ ಸೇವಾ ಮಾಡೋಕ್ಕೆ ನಿಮಗೆ ಯೋಗ್ಯತೆ ಇಲ್ಲದೆ ಇರೋದ್ರಿಂದ ಈ ನಿಮಗೆ ಬೇಡವಾದ ಸೇವೆಯನ್ನು ಮಾಡಿ ಹೊಟ್ಟೆ ಹೊರ್ಕೊಳ್ಳುತ್ತಾ ಇದ್ದೀಯಾ ಅಂಥೇಳಿ ಎಲ್ಲರೂ ಕೇವಲ ಕ್ಲರ್ಕ್,
ಫಸ್ಟ್ ಡಿವಿಷನ್ ಸೆಕೆಂಡ್ ಡಿವಿಷನ್ ಕ್ಲರ್ಕ್ಗಳಾಗಿದ್ದಾರೆ, ಕಾರ್ಮಿಕರಾಗಿದ್ದಾರೆ. ಇದೆಲ್ಲವೂ ಭಗವಂತ ನೇರವಾಗಿ ಶಿಕ್ಷಿಸುವ ಮಾದರಿಯಾಗಿದೆ. ಈ ಶಿಕ್ಷಿಸುವ ಹಿಂದೆ ಶಿಕ್ಷಣ ಏನಿದೆ, ಜೀವರು ಅರಿತುಕೊಳ್ಳಿ ತಾವು ಬದುಕಿರುವುದು ಕೇವಲ ಉದ್ಯಮ ಶಿಕ್ಷಣಕ್ಕೋಗಿ ಹೊರತು ಈ ಕಾಯಿಕ ಶಿಕ್ಷಣಕ್ಕಾಗಿ ಅಲ್ಲ. ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ದೇವ ದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚಮಾರ್ಜನಂ ಬ್ರಹ್ಮಚರ್ಯ ಅಹಿಂಸಾಂಚ ಶಾರೀರಂ ತಪ ಉಚ್ಯತೆ. ಶರೀರದಿಂದಲೂ ಮನಸ್ಸಿನಿಂದಲೂ ವಾಚನಿಕವಾಗಿಯೂ ತಪಸ್ಸನ್ನು ಆಚರಿಸಬೇಕು. ಹೇಗೆ ಮಾಡಬೇಕು? ದೇವ ದ್ವಿಜ ಗುರು ಪ್ರಾಜ್ಞಾ ಪೂಜನಂ. ದೇವತೆಗಳನ್ನು ಆರಾಧನೆ ಮಾಡಬೇಕು, ಬ್ರಾಹ್ಮಣರ ಆರಾಧನೆ ಮಾಡಬೇಕು, ವಿದ್ಯಾಗುರುಗಳನ್ನು ಆರಾಧನೆ ಮಾಡಬೇಕು ಮತ್ತು ಜ್ಞಾನಿಗಳನ್ನು ಆರಾಧನೆ ಮಾಡಬೇಕು. ಶೌಚ ದೇಹವನ್ನು ಶುದ್ಧಿಯಾಗಿಟ್ಟುಕೊಳ್ಳಬೇಕು. ಬ್ರಹ್ಮಚರ್ಯದಲ್ಲಿ ನಡೆಯಬೇಕು. ಅಹಿಂಸಾ ಪರಿಪಾಲನೆ ಮಾಡಬೇಕು. ಇದಕ್ಕೆ ಶಾರೀರದ ತಪಸ್ಸು ಅಂತ ಹೆಸರು. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚಯತ್ ಸ್ವಾಧ್ಯಾಯ ಅಭ್ಯಸನಂ ಚೈವ ವಾಗ್ಮಯಂ ತಪ ಉಚ್ಯತೆ. ಮನಸ್ಸಿನ ತಪಸ್ಸು ಅಂದರೆ ಮಾತಿನ ತಪಸ್ಸು ಅಂದರೆ ಯಾವುದು ನಾವು ಮಾತಾಡಿದರೆ ಅನುದ್ವೇಗಕರಂ ವಾಕ್ಯಂ, ಅತಿ ಉದ್ವೇಗದಿಂದ ಭಯಂಕರವಾಗಿ ಕ್ರೂರವಾಗಿ ಅನರ್ಥಕವಾಗಿ ಶಬ್ದವನ್ನು ಪ್ರಯೋಗ ಮಾಡಬಾರದು. ಸತ್ಯವಾದ ವಾಕ್ಯವನ್ನು ಹೇಳಬೇಕು, ಪ್ರಿಯವಾಗಿರಬೇಕು, ಹಿತವಾಗಿರಬೇಕು. ಯಾವುದದು ಅಂದರೆ ಸ್ವಾಧ್ಯಾಯ ಅಭ್ಯಸನ. ಸ್ವಾಧ್ಯಾಯ ಅಂದರೆ ವೇದವನ್ನು ಪಠನ ಮಾಡುವುದು, ಪುರಾಣವನ್ನು ಓದುವುದು, ಅದರಂತೆ ನಡೆಯುವುದು, ಇದನ್ನು ಬೇರೆಯವರಿಗೂ ಹೇಳುವುದು. ಇದು ನಿಜವಾದ ವಾಗ್ಮಯ ತಪಸ್ಸು ಅಂತ ಹೆಸರು. ಮನಃಪ್ರಸಾದ ಸೌಮ್ಯತ್ವಂ ಮೌನ ಆತ್ಮವಿನಿಗ್ರಹ ಭಾವ ಸಂಶುದ್ಧಿ ಚೇತ ತಪೋ ಮಾನಸಮುಚ್ಯತೆ. ಮನಸ್ಸಿನಿಂದ ಮನಃಪ್ರಸಾದ ಸೌಮ್ಯತ್ವಂ, ಮೌನಂ ಅಂದರೆ ಮನನ, ಸದಾ ಭಗವಂತನನ್ನು ಧ್ಯಾನಿಸುತ್ತಾ ಇರುವುದು. ಯಾವ ಕ್ಷಣವನ್ನೂ ಭಗವದೇತರವಾಗಿ ವಿಷಯವನ್ನು ನಾವು ಧ್ಯಾನಿಸದೆ ಭಗವಂತನ ಮಾತ್ರ ಧ್ಯಾನಿಸಬೇಕು. ಮನಃಪ್ರಸಾದ ಸೌಮ್ಯತ್ವಂ ಮೌನಂ ಆತ್ಮವಿನಿಗ್ರಹ, ಇದು ಆತ್ಮವಿನಿಗ್ರಹ ಅಂತ ಹೆಸರು. ಭಾವ ಸಂಶುದ್ಧಿ, ಮನಸ್ಸಿನ ಭಾವನೆ ಅತಿ ಶುದ್ಧವಾಗಿರಬೇಕು. ಮನಸ್ಸು ಎಂಬತಕ್ಕಂಥದ್ದು ಒಂದು ಪಾತ್ರೆಯಂತೆ, ಸುವರ್ಣದ ಪಾತ್ರೆ, ಅದು ಶುದ್ಧವಾಗಿಟ್ಟುಕೊಂಡಿರಬೇಕು. ಆದರೆ ಎಲ್ಲರದು ಏನಾಗಿದೆ, ಹಿತ್ತಾಳೆ ಪಾತ್ರೆ, ಕಬ್ಬಿಣದ ಪಾತ್ರೆಯಂತೆ ತೂತುಗಳಾಗಿರುವುದರಿಂದ ಭಾವಶುದ್ಧಿ ಎನ್ನುವುದಿಲ್ಲ, ಅಸೂಯಾಪರವಾಗಿದ್ದಾರೆ. ಹೀಗೆ ಶಾರೀರದ ತಪಸ್ಸು, ವಾಚನಿಕ ತಪಸ್ಸು, ಮಾನಸಿಕ ತಪಸ್ಸು ಮಾಡಬೇಕು ಎಂಬತಕ್ಕಂಥದ್ದು ವಿದ್ಯಾ ಎನಿಸಿಕೊಳ್ಳುತ್ತದೆ. ಇದು ಬಿಟ್ಟು ನಾವು ಅನುಸರಿಸುತ್ತಿರುವ ವಿದ್ಯಾ ಏನಿದೆ, ಈ ಯಾವ ವಿದ್ಯೆಯೂ ಸಹ ಈ ಲೋಕದಲ್ಲೂ ಪೂರ್ಣವಾಗಿರುವುದಿಲ್ಲ. ಪರಲೋಕದಲ್ಲಂತೂ ಅದರ ಉಪಯೋಗವು ಕಿಂಚಿತ್ತೂ ಇಲ್ಲ. ಗುಡ್ಡಗಾಡು ಪ್ರದೇಶದಲ್ಲಿರ್ತಕ್ಕಂಥವರಿಗೆ ಈ ವಿದ್ಯೆ ಇಲ್ಲ, ದೇವತೆಗಳಲ್ಲಿ ಈ ವಿದ್ಯೆ ಇಲ್ಲ. ಮನುಷ್ಯರು ಮಾತ್ರ ಹೊಟ್ಟೆ ಹೊಡೆದುಕೊಳ್ಳಲು ಉಪಯೋಗಿಸುತ್ತಿರುವ ಈ ಕುತಂತ್ರ ಅವಿದ್ಯ ಎಂದು ಹೆಸರು. ಭಗವಂತನನ್ನು ತಿಳಿಯತಕ್ಕಂಥದ್ದು ಮಾತ್ರ ವಿದ್ಯಾ, ಇನ್ನೆಲ್ಲವೂ ಅವಿದ್ಯಾ ಎನಿಸಿಕೊಳ್ಳುತ್ತದೆ. ಯಾರು ಈ ಅವಿದ್ಯಾಪರರಾಗಿರ್ತಾರೋ ಅವರಿಗೆ ತಕ್ಷಣದಲ್ಲಿಯೇ ಭಗವಂತ ಏನು ಮಾಡುತ್ತಾನೆ, ಶಿಕ್ಷಾರೂಪಕವಾಗಿ ಮೂರ್ಛಾ ಪ್ರಬೋಧನಂ ಚೈವ ಯತಯೇವ ಪ್ರವರ್ತತೆ ಸ ಈಶಃ ಪರಮೋಜ್ಞೇಯ ಪರಮಾನಂದ ಲಕ್ಷಣ. ಭಗವಂತ ನಮ್ಮ ಶರೀರದಲ್ಲಿ, ಮಾನವ ಶರೀರದಲ್ಲಿ ಲೆಕ್ಕಕ್ಕೆ ಸಿಗದಷ್ಟು ಕಾಯಿಲೆ ಕಸಾಲೆಯನ್ನು ತಂದೊಡ್ಡುತ್ತಾನೆ. ತಾವು ಗಳಿಸಿದ ಹಣವನ್ನು ಈಗ ಪುಣ್ಯ ಕೆಲಸಕ್ಕಾಗಿ ಮಾಡಿ ಪುಣ್ಯಕ ಬೀಜವಾಗಿ ಪರಿವರ್ತನೆ ಮಾಡಿಕೊಳ್ಳುವುದು ದಾನ ಧರ್ಮಾದಿಗಳಿಂದ ಅತ್ಯವಶ್ಯಕ. ಇಲ್ಲದಿದ್ದರೆ ಕಾಯಿಲೆ ಕಸಾಲೆಗೆ ಬಂದು ವ್ಯಯವಾಗುವುದು ನಿಶ್ಚಯ. ಇದನ್ನು ಮನುಷ್ಯರು ತಿಳಿದುಕೊಳ್ಳಬೇಕು. ಆದ್ದರಿಂದ ಮನುಷ್ಯರ ಸಂಪತ್ತು ಅಂದರೆ ಏನು ಅಂದರೆ
ಶ್ರೀಮದಾನಂದ ತೀರ್ಥರು ಈ ಕೂರ್ಮ ಪುರಾಣದ ವಾಕ್ಯವನ್ನು ಬ್ರಹ್ಮಸೂತ್ರ ಭಾಷ್ಯದ 3ನೇ ಅಧ್ಯಾಯದ 2ನೇ ಪಾದದ 10ನೇ ಸೂತ್ರದಲ್ಲಿ ವಿವರಿಸಿದ್ದಾರೆ. ಈ 10ನೇ ಸೂತ್ರ 7ನೇ ಅಧಿಕರಣ ತೃತೀಯ ಅಧ್ಯಾಯದ 2ನೇ ಪಾದದ 7ನೇ ಅಧಿಕರಣದಲ್ಲಿ ಬಂದಿದೆ. ಆ 7ನೇ ಅಧಿಕರಣ ಯಾವುದಂದ್ರೆ ಸಂಪತ್ತು ಅಧಿಕರಣ ಎಂಬುದು. ಸಂಪತ್ತಂದರೆ ಏನು, ಮನುಷ್ಯನ ಸಂಪತ್ತು ಯಾವುದು, ನಿಜವಾದ ನಿಮ್ಮ ವೆಲ್ತ್ ಯಾವುದು ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಈ ಅಧಿಕರಣದಲ್ಲಿ ಈಶ್ವರನಿಗೆ ಮೋಹಾವಸ್ಥೆಯಲ್ಲಿ ಜೀವನಿಂದ ಅರ್ಥಪ್ರಾಪ್ಯತ್ವ ನಿರೂಪಿಸಲ್ಪಡುತ್ತದೆ. ಜೀವನಿಗೆ ಭಗವದ ಇತರತ್ರ ಮೋಹವು ಬರುವುದಿಲ್ಲ. ಶ್ರೀಹರಿಯಲ್ಲಿಯೇ ಮೋಹವು. ಈ ಮೋಹ ಅವಸ್ಥೆಯು ಸುಪ್ತಿಯಂತೆ ಜಾಗೃತ್ ಸ್ವಪ್ನಾವಸ್ಥೆಯಂತ ಪ್ರತ್ಯೇಕ ಅವಸ್ಥೆಯಾಗಿದೆ ಎಂದು ಪೂರ್ವಪಕ್ಷವೆಂದರೆ ಅದಕ್ಕೆ ಸೂತ್ರ ಓ ಮುಗ್ಧೇಹೇ ಅರ್ಥ ಸಂಪತ್ತಿ ಪರಿಶೇಷಾತ್ ಓಂ. ಮೋಹ ಅವಸ್ಥೆಯಲ್ಲಿ ಜೀವನಿಗೆ ವಿಷ್ಣುವಿನಲ್ಲಿ ಅರ್ಧ ಪ್ರವೇಶವೂ, ಮೋಹದಲ್ಲಿ ಪ್ರಸಕ್ತಗಳಾದ ವಿದೂರತ್ವ, ಸಾಮೀಪ್ಯ, ಪ್ರವೇಶ, ಅರ್ಧ ಪ್ರವೇಶ, ಮಧ್ಯದಲ್ಲಿ ಪ್ರಾಥಮಿಕ 3 ಅವಸ್ಥಾಂತರಗಳು ಧರ್ಮಗಳಾದುದರಿಂದ ಅವುಗಳಿಗೆ ವ್ಯಾವೃತ್ತಿಯಾಗುವಾಗ ಅರ್ಧ ಪ್ರವೇಶ ಪರಿಶಿಷ್ಟವಾದುದರಿಂದ ಮುಗ್ಧೆ ಅರ್ಥ ಸಂಪತ್ತಿ ಪರಿಶೇಷಾತ್ ಎಂಬ ಸೂತ್ರ ಶ್ರೀಮದಾನಂದ ತೀರ್ಥರು ಇದರ ವ್ಯಾಖ್ಯಾನವನ್ನು ಮಾಡುತ್ತಾ ವಿಶೇಷವಾಗಿ ನಮ್ಗೆ ತಿಳಿಸ್ಕೊಡ್ತಾರೆ. ಮೋಹಾವಸ್ಥಾಯಂ ಪರಮೇಶ್ವರೇ ಅರ್ಧ ಪ್ರಾಪ್ತಿ ಜೀವಸ್ಯ. ಮೋಹಾವಸ್ಥೆಯಲ್ಲಿ ಭಗವಂತನ ಉದರದಲ್ಲಿ ಜೀವನಿಗೆ ಅರ್ಧ ಪ್ರಾಪ್ತಿ ಅಂದರೆ ಏನು, ಭಗವಂತನ ಅರ್ಧ ಪ್ರಾಪ್ತಿ ಅಂದರೆ ಏನರ್ಥ ಅಂದರೆ ಅವನು ಹುಟ್ಟಿದ್ದಾನೋ ಸತ್ತಿದ್ದಾನೋ, ಭಗವಂತನ ಜ್ಞಾನ ಇದೆಯೋ ಜೀವನ ಜ್ಞಾನ ಇದೆಯೋ ಎಂಬುದು ತಿಳಿಯುವುದಿಲ್ಲ. ಈ ರೀತಿಯಲ್ಲಿರ್ತದೆ. ಹೃದಯಾತ್ ಪರ ಜೀವೋ ದೂರಸ್ಥೋ ಜಾಗೃದೇಶ್ಯತೆ ಸಮೀಪ ತಥಾ ಸ್ವಪ್ನಂ ಸ್ವಪಿತಸ್ಮಿನ್ ಲಯಂ ವ್ರಜನ್ ಯತಯೇವ ತ್ರಯೋವಸ್ಥಾ ಮೋಹಸ್ಸು ಪರಿಶೇಷತಃ ಅರ್ಧಪ್ರಾಪ್ತಿ ಜ್ಞೇಯ ದುಃಖಮಾಚ ಪ್ರತಿಸ್ಮೃತೆ ಇತಿ ವಾರಾಹ್ಯೇ. ವರಾಹ ಪುರಾಣದಲ್ಲಿ ಈ ರೀತಿ ತಿಳಿಸಿಕೊಟ್ಟಿದ್ದಾರೆ. ಹೃದಯದಲ್ಲಿರತಕ್ಕಂಥ ಪ್ರಜ್ಞಾನಾಮಕ ಪರಮಾತ್ಮನನ್ನು ಅಪೇಕ್ಷಿಸಿ ಜೀವನ ಯಾವಾಗ ಅಕ್ಷಿಪ್ತ ಅಂದರೆ ಕಣ್ಣಿನಲ್ಲಿರುತ್ತಾನೋ ಅಂತ ಹೆಸರು, ಆಗ ಅದು ಜಾಗೃತಾವಸ್ಥೆ ಅಂತ ಹೆಸರು. ಯಾವಾಗ ಕಂಠದೇಶದಲ್ಲಿರುತ್ತಾನೋ ಆಗ ಸ್ವಪ್ನಾವಸ್ಥೆಯನ್ನು ಹೊಂದುವನು. ಯಾವಾಗ ಶ್ರೀಹರಿ ಲಯಂ ನೊಣಗಳಿಗೆ ಗೋಡೆಯ ಮೇಲೆ ಒಂದು ಹಲ್ಲಿ ಒಂದು ನೊಣವನ್ನು ನುಂಗುತ್ತೆ, ಹಾಗೆ ನುಂಗಿದಾಗೆ ಸುಷುಪ್ತಾವಸ್ಥೆಯಲ್ಲಿರುವಂತೆ ಅಂತ ನಾವು ತಿಳಿಯಬೇಕು. ಹೀಗೆ ಹೇಳಿದ ಪ್ರಕಾರದಿಂದ ಜಾಗೃತಾದಿ 3 ಅವಸ್ಥೆಗಳು ಪರಮಾತ್ಮ ವಿದೂರತ್ವ, ಸಾಮೀಪ್ಯ ಪರಮಾತ್ಮ ಪ್ರವೇಶ ರೂಪಗಳಾಗಿದೆ. ವಿದೂರತ್ವ ಅಂದರೆ ಏನು, ದೂರದಲ್ಲಿ ಹೋಗಿರುವುದು. ಸಾಮೀಪ್ಯ ಅಂದರೆ ಜೊತೆಯಲ್ಲಿ ಇರ್ತಕ್ಕಂಥದ್ದು. ಪರಮಾತ್ಮ ಪ್ರವೇಶ ಅಂದರೆ ನಮ್ಮ ಒಳಗಡೆ ಇರತಕ್ಕಂಥದ್ದು. ಆದ ಕಾರಣ ಮೋಹ ಅಂದರೆ ಯಾವುದು, ಪರಿಶೇಷದಿಂದ ಪ್ರಸಕ್ತಿಗಳನ್ನು ಪರಿಶೇಧಿಸಿ ಪರಿಶಿಷ್ಟ ಪ್ರಮಾಣ ಅಂದವಾದ ವಸ್ತುವಿನಲ್ಲಿ ಬುದ್ಧಿ ಪರಿಶೇಷ ಇದ್ಯಾವುದು ಇಲ್ಲದೇ ಇರತಕ್ಕಂಥದ್ದು ಪರಿಶೇಷ ಪ್ರಮಾಣ. ಇದಕ್ಕೆ ಅರ್ಧ ಪ್ರವೇಶ ಅಂಕೆ ಪ್ರಕಾರ ಅಂತ ಹೇಳಿದ್ದಾರೆ. ಏವಂಚ 4 ಪ್ರಕಾರಗಳು ಪ್ರಸಕ್ತಿಗಳಾದವು. ಅವುಗಳಲ್ಲಿ 3 ಜಾಗೃತಾವಸ್ಥಾ ಧರ್ಮಗಳು. ಮೋಹಕ್ಕೆ ಪೃಥಕ್ ಅವಸ್ಥಾತ್ವವೇ ಯಾಕೆ ಇಟ್ಕೊಳ್ಬೇಕು ಅಂದರೆ ದುಃಖ ಆತ್ಮಕಾರಗಳ ಅನುಸಂಧಾನವಿದ್ದ ಪ್ರಯುಕ್ತ. ಅಂದರೆ ದುಃಖ ಅನುಸಂಧಾನವಿದ್ದ ಪ್ರಯುಕ್ತ ಮೋಹಕ್ಕೆ ಸುಪ್ತಿರ ಅಂತರ್ಭಾವವಿಲ್ಲ. ದುಃಖ ಆತ್ಮಕಾಲಗಳಿಂದ ಅತಿರಿಕ್ತ ವಿಷಯಗಳು ಕಾರಣದಿರುವುದರಿಂದ ಜಾಗೃತ ಅವಸ್ಥೆ ಸ್ವಪ್ನಾದಿ ಅವಸ್ಥೆಗಳಲ್ಲಿ ಅಂತರ್ಭಾವವಾಗುವುದಿಲ್ಲ ಎಂದು ವರಾಹ ಪುರಾಣದಲ್ಲಿ ಹೇಳಿದ್ದಾರೆ. ಆದ ಕಾರಣ ಪರಿಶೇಷಾತ್ ಮೋಹಕ್ಕೆ ಪೃಥಕ್ ಅವಸ್ಥಾ ಅಂತ ಸಿದ್ಧಿಸುತ್ತೆ. ಮೋಹಾವಸ್ಥೆ ಅಂದರೆ ಏನು, ರೋಗ ರುಜಿನಗಳ ಅವಸ್ಥೆ ಏನು ಅಂದರೆ ಕೇವಲ ಅದು ದುಃಖ ಮಾತ್ರ ಪ್ರತಿಷ್ಠಿತೆ, ದುಃಖದವನ್ನೇ ಕೊಡತಕ್ಕಂಥ ಪ್ರಮೇಯ, ದುಃಖವನ್ನೇ ಇರುತ್ತೆ ಅಂತ ಅರ್ಥ. ಅದು ಬಾಹ್ಯದ ಜನರಿಗೆ ತಿಳಿಯುವುದಿಲ್ಲ, ಅನುಭವಿಸುವ ಜೀವನಿಗೆ ಮಾತ್ರ ತಿಳಿಯುತ್ತದೆ. ಮೋಹ ಕಾರಣಗಳು ಆದಿವ್ಯಾದಾದಿಗಳು ಪೃಥಕ್ ಇದ್ದುದರಿಂದ ಸ್ವಪ್ನಾದಿಗಳಂತೆ ಮೋಹವು ಕೇವಲ ಭಗವದ್ ಅಧೀನವನ್ನು ಸಾಧಿಸಲೇಬೇಕು. ಈ ವಿಚಾರವನ್ನು ಯಾಕೆ ಮಾಡುವುದಿಲ್ಲ ಅಂದರೆ ಸೋಪಿ ತಥೈವ ಚ ಸಿದ್ಧಂ
ಸ್ವಪ್ನಾದಿಗಳು ಮಾತ್ರವಲ್ಲ, ಮೋಹ ಪ್ರಬೋಧವೂ ಕೂಡ ಈಶ್ವರನಿಂದಲೇ ಆಗುತ್ತದೆ ಎಂದು ಕರ್ಮ ಅನುಸ್ಮೃತ್ಯಾದಿ ಹೇತುಗಳಿಂದ ಸಿದ್ಧವಾಯಿತು. ಆದ ಕಾರಣ ಅದು ಶ್ರೀಹರಿಯಿಂದಲೇ, ಇತರಿಂದಲೋ ಎನ್ನುವ ವಿಚಾರ ಮಾಡುವುದಿಲ್ಲ. ಬಾಹ್ಯ ಕಾರಣ ದರ್ಶನವಾದರೂ ನಿಮಿತ್ತ ಕಾರಣ ವಿಷಯಕವು ಅನ್ಯಥಾ ವಿಶೇಷ ಸ್ಮೃತಿ ವಿರೋಧ ಬರುತ್ತೆ. ಆದ್ದರಿಂದ ಈ ಅಭಿಪ್ರಾಯವನ್ನು ಈ ಸ್ಮೃತಿಯಲ್ಲಿ ಉದಾಹರಣೆ ಮಾಡ್ತಾ ಇದ್ದಾರೆ. ಅದೇ ಕೂರ್ಮಪುರಾಣದ ವಾಕ್ಯ, ಮೂರ್ಛಾ ಪ್ರಬೋಧನಂ ಚೈವ ಯತೇವ ಪ್ರವರ್ತತೆ ಸ ಈಶಃ ಪರಮೋಜ್ಞೇಯ ಪರಮಾನಂದ ಲಕ್ಷಣ. ಮೂರ್ಛೆಯಿಂದ ಉದ್ಬೋಧವು ಕೂಡ ಯಾವ ಶ್ರೀಹರಿಯಿಂದಲೇ ಹುಟ್ಟುತ್ತದೋ ಆತನು ಪರಮೇಶ್ವರನೆಂದೇ ತಿಳಿಯಬೇಕು, ಬ್ರಹ್ಮಾದಿ ಜೀವನಲ್ಲ. ಆತನು ಉತ್ತಮನಾದ ಪೂರ್ಣನಾದ ಆನಂದವೇ ವೈಕುಂಠ ಲಕ್ಷಣವಾಗಿ ಉಳ್ಳವನು ಎಂದು ಕೂರ್ಮಪುರಾಣದಲ್ಲಿ ತಿಳಿಸಿದೆ. ಒಟ್ಟು ಈ ಅಧಿಕರಣದ ಸಾರಾಂಶ ಏನು? ಮೋಹವು ಎಂಬತಕ್ಕಂಥ ಸ್ವಪ್ನಾವಸ್ಥೆಯಲ್ಲಿ ಯಾವುದಾದ್ರೂ ಒಂದರಲ್ಲಿ ಅಂತರ್ಭೂತವೋ ಅಥವಾ ಅವಸ್ಥಾಂತರವೋ ಅಂತ ಸಂದೇಹ ಬಂದರೆ, ಮೋಹ ಸ್ವಪ್ನಾದ್ಯವಸ್ಥೆಯಲ್ಲಿ ಮೂರರಲ್ಲಿ ಒಂದರಲ್ಲಿ ಅಂತರ್ಭೂತವು ಪ್ರಮಾಣ ಇಲ್ಲದಿರುವುದರಿಂದ ಅದರಿಂದ ಅತಿರಿಕ್ತವಲ್ಲ ಎಂದರೆ, ದುಃಖ ಮಾತ್ರ ಪ್ರತಿಸ್ಮೃತೇ ಎನ್ನುವ ಸ್ಮೃತಿಯಿಂದ ದುಃಖ ಆತ್ಮ ಕಾಲಗಳಿಂದ ಅತಿರಿಕ್ತವಾದ ವಿಷಯಾಂತರಗಳ ಜ್ಞಾನವಿಲ್ಲ. ಸುಖಾದಿಗಳ ಜ್ಞಾನದಿಂದ ಕೂಡಿದ ಸುಪ್ತಾದಿಗಳಲ್ಲಿ ಅಂತರ್ಭಾವವು ಕೂಡದಿರುವುದರಿಂದ ಮೋಹಾದಿ ಮೂರು ಅವಸ್ಥೆಗಳಿಂದ ಅತಿರಿಕ್ತವಾದ ಅವಸ್ಥೆಯೇ ಮೋಹಾವಸ್ಥೆ ಅಂತ ಹೆಸರು. ಈ ವಿಷಯದಲ್ಲಿ ಕೇವಲ ದುಃಖಾನುಭವಿಯ ಪ್ರಮಾಣ, ಪರಮಾತ್ಮನಲ್ಲಿ ದೂರತ್ವ, ಸಾಮೀಪ್ಯ, ಪ್ರವೇಶಗಳು. ಹೃದಯ ತಾತ ಎನ್ನುವ ಶ್ರುತಿಯಲ್ಲಿ ಅರ್ಥ ಪ್ರವೇಶ ಮೋಹ ಎಂದು ಅವಶ್ಯವಾಗಿ ಹೇಳಬೇಕಾದ್ರಿಂದ ಪರಿಶೇಷ ಪ್ರಮಾಣದಿಂದ ಸಿದ್ಧವಾಗಿದೆ. ಇದು ಸಂಪತ್ಯಧಿಕರಣ ಎಂದು ಬ್ರಹ್ಮಸೂತ್ರದಲ್ಲಿ ಶ್ರೀ ವೇದವ್ಯಾಸದೇವರು ನಮಗೆ ತಿಳಿಸಿದ್ದಾರೆ. ಇದನ್ನು ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದರದಾಸರು ತಿಳಿಸಿರುವಾಗ ನಿಮ್ಮ ಸಂಪತ್ತಿ ಏನಾಗಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಿ ಎಂಬ ದಿಕ್ಸೂಚನೆ ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಸಂಪತ್ತನ್ನು ಧರಿಸಿದ್ದೀರಲ್ಲ, ನಿಮ್ಮ ಸಂಪತ್ತು ಯಾವುದು? ದುಃಖವನ್ನು ಬರೆಸತಕ್ಕಂಥ ಸಂಪತ್ತು, ಸುಖವನ್ನು ಅರಿಸಿಕೊಂಡು ಹೋಗತಕ್ಕಂಥ ಸಂಪತ್ತು, ಅಥವಾ ಕೇವಲ ಮೊದಲು ದುಃಖವಿದ್ದು ಅನಂತ ಸುಖ ಇರತಕ್ಕಂಥ ಸಂಪತ್ತು, ಅಥವಾ ಮೊದಲು ದುಃಖವಿದ್ದು ಅನಂತ ಸುಖವಿರತಕ್ಕಂಥ ಸಂಪತ್ತು, ಪೂರ್ತಿ ದುಃಖವೇ ಇರತಕ್ಕಂಥ ಸಂಪತ್ತು ಅಂತ ನಮ್ಮನ್ನು ಪರಿಹಾಸದಿಂದ ಕೇಳಿದ್ದಾರೆ. ಎಲ್ಲರೂ ಕಷ್ಟಪಡುತ್ತಾರೆ, ಕಷ್ಟಪಡುವುದು ಎಂಬ ದುಃಖ. ಅದರಿಂದ ಪ್ರಯೋಜನ ಏನು? ಆನಂದ ಬರಬೇಕು. ಎಲ್ಲಿ ಆನಂದ ಬಂತು? ಮಧ್ಯದಲ್ಲಿ ಬಂತು, ಅಂತ್ಯದಲ್ಲಿ ಬಂತು, ಹೇಗೆ ಬಂತು? ಈ ರೀತಿಯನ್ನು ಪ್ರಶ್ನಿಸಿದಾಗ ನಮ್ಮ ಇಲ್ಲಿ ಶ್ರಮ ಏವಹಿ ಕೇವಲಂ, ಹೆಚ್ಚಾದ ಶ್ರಮವನ್ನೇ ಮನುಷ್ಯ ಮಾಡ್ತಾ ಇದ್ದಾನೆ ಹೊರತು ಸುಖ ಎಂಬತಕ್ಕಂಥ ಭ್ರಾಂತಿಯಲ್ಲಿ ಇರುತ್ತಾನೆ. ಸುಖ ಬರಬಹುದು, ಕಿಂಚಿತ್ ಬಂದು ತಕ್ಷಣವೇ ಹಾದು ಹೋಗ್ಬಿಡ್ತಾ ಇದೆ. ಆದ್ದರಿಂದ ಸ್ಥಿರವಾಗಿ ನಿಲ್ಲುತ್ತಿಲ್ಲ. ಇದಕ್ಕೆ ಕಾರಣ ಏನು? ಮನುಷ್ಯ ತನ್ನ ದಾರಿ ಪಥಲವನ್ನು ಬದಲಾಯಿಸಿ ಅನ್ಯ ಮಾರ್ಗದಲ್ಲಿ ನಡೆಯುತ್ತಿರುವುದೇ ಆಗಿದೆ. ಆದ್ದರಿಂದ ನಿಜವಾದ ಸಂಪತ್ತು ಯಾವುದು? ಭಗವಂತ ಆರಾಧನೆ ರೂಪವೇ ನಿಜವಾದ ಸಂಪತ್ತು. ಮೋಕ್ಷದಲ್ಲಿ ಇರ್ತಕ್ಕಂಥದ್ದು, ಮೋಕ್ಷದಲ್ಲಿ ಬರತಕ್ಕಂಥ ವಿದ್ಯೆ ಯಾವುದು ಅಂದರೆ ಭಗವದಾರಾಧನೆ. ಅದು ಹೊರತು ಇಲ್ಲಿ ಲೆಕ್ಕ ಸಂಶೋಧನೆ ಆಗಲಿ, ಆರ್ಕಿಟೆಕ್ಟ್ ಆಗಲಿ, ಎಂಜಿನಿಯರಿಂಗ್ ಆಗಲಿ, ಮೆಡಿಕಲ್ ಆಗಲಿ, ಯಾವುದು ಸ್ವರ್ಗದಲ್ಲಾಗಲಿ ಮೋಕ್ಷದಲ್ಲಾಗಲಿ ಇಲ್ಲವೇ ಇಲ್ಲ. ದೇವತೆಗಳಲ್ಲೂ ವೈದ್ಯರಿದ್ದಾರಲ್ಲ ಅಂತ ನಾವು ಕೇಳಿದರೆ, ಆ ವೈದ್ಯನಿರುವುದು ಪರೋಪಕಾರಕ್ಕೋಸ್ಕರವಾಗಿ. ಅಲ್ಲಿ ಅವರು ಹಣ ಸಂಪಾದನೆಗೋಸ್ಕರವಾಗಿ ಅಶ್ವಿನಿ ದೇವತೆಗಳಾಗಲಿ ಇಂದ್ರಾದಿ ದೇವತೆಗಳಾಗಿ ಇಲ್ಲ, ಅವರು ಇಂದ್ರಿಯ ಅಭಿಮಾನಿಗಳಾಗಿರುತ್ತಾರೆ. ಇಂದ್ರಿಯಾಭಿಮಾನಿಗಳಲ್ಲಿ ನಮ್ಮ ಅನಿಷ್ಟ ಕಾಮ ದುಷ್ಟ ಕಾಮನೆಗಳಿಂದ ಒದಗುವ ಸಂಕಷ್ಟಗಳಿಗೆ ತಗುಲುವ ಯಾವ ದೋಷವೇ ವ್ಯಾಧಿ ಮತ್ತು ಆದಿ ರೂಪದಿಂದ ಇರತಕ್ಕಂಥದ್ದು. ದುಃಖ ಭರಿಸಲು ದೇವತೆಗಳು ಬೇಕು, ದುಃಖ ತೆಗೆಸಲು ದೇವತೆಗಳು ಬೇಕು.
ಸುಖವನ್ನು ತರಿಸಲು ದೇವತೆಗಳು ಬೇಕು, ಅಂದರೆ ಇಂದ್ರಿಯ ಮೂಲಕ ಬೇಕು. ಆದ್ದರಿಂದ ಅವರು ಅಭಿಮಾನಿತ್ವೇನ ಭಗವಂತ ನಿಯೋಜಿಸಲ್ಪಟ್ಟಿದ್ದಾನೆ. ಮೋಕ್ಷದಲ್ಲಂತೂ ಈ ಅಭಿಮಾನ ಅನ್ನೋದು ಇರುವುದಿಲ್ಲ. ಎಲ್ಲರೂ ಅವರವರ ಸ್ವರೂಪ ಆವಿರ್ಭಾವ ಆಗಿರುವುದರಿಂದ ಎಲ್ಲವೂ ಶುದ್ಧ ಚಿತ್ ಪ್ರಕೃತಿ ಆಗಿರುವುದರಿಂದ ಅಲ್ಲಿ ಯಾವ ವಿಧವಾದ ಭೇದಗಳು ಇರುವುದಿಲ್ಲ, ಕಾಯಿಲೆ ಕಸಾಲೆ ಇರುವುದಿಲ್ಲ, ದುಃಖ ಎಂಬ ಶಬ್ದವೇ ಇರುವುದಿಲ್ಲ. ಕೇವಲ ಸುಖ ಮಾತ್ರ ಇರತಕ್ಕಂಥದ್ದು. ಸುಖವನ್ನು ಅರಿಸಿಕೊಂಡು ಹೋಗತಕ್ಕಂಥ ಮಾರ್ಗ ಮಾತ್ರ ವಿದ್ಯಾ ಅಂತ ಹೆಸರು. ಆದರೆ ಲೋಕದಲ್ಲಿ ಸುಖದ ಹೆಸರಿನಲ್ಲಿ ಕೇವಲ ದುಃಖವನ್ನು ಭ್ರಮಿಸಿ ಹೋಗುತ್ತಿದ್ದೇವೆ. ದುಃಖದಲ್ಲೇ ಬಿದ್ದು ನಾವು ನಮ್ಮ ಹಿಂದಿನ ಪ್ರಾರಬ್ಧ ಕರ್ಮಾನುಸಾರವಾಗಿ ಪುನರಪಿ ಮರಣಂ ಪುನರಪಿ ಜನನಂ ಎಂದು ಹೇಳಿ ಹುಟ್ಟಿದಾಗಿದೆ, ಸಾಯುತ್ತೇವೆ, ಹುಟ್ಟುತ್ತೇವೆ. ಹೀಗೆ ನಿತ್ಯ ಹುಟ್ಟು ಸಾವಿನ ಸಂಸಾರ ಚಕ್ರದಲ್ಲಿ ಇದ್ದೇವೆ. ಇದನ್ನು ಎಚ್ಚರಿಸುವ ಪುರಂದರದಾಸರು ಹೇಳಿದ್ದಾರೆ, ಪುರಾಣ ಪುರುಷೋತ್ತಮ, ನಿಮ್ಮ ಯಾವ ವಿದ್ಯೆಯೂ ಸಹ ಸಂಸಾರವನ್ನು ಛೇದನ ಮಾಡುವುದಕ್ಕೆ ಸಹಾಯವಾಗುವುದಿಲ್ಲ. ಭಗವಂತನ ಅನುಗ್ರಹದಿಂದಲೇ ಆಗುವುದು. ಆದ್ದರಿಂದ ಅದು ನಿಮ್ಮ ಬಿಂಬರೂಪದಲ್ಲಿ ಪುರುಷೋತ್ತಮನಾಗಿ ನಿಮ್ಮಲ್ಲೇ ಇರತಕ್ಕಂಥ ಬಿಂಬರೂಪ ಭಗವಂತ, ಅವನನ್ನು ಆರಾಧನೆ ಮಾಡಿ. ಅನಾದಿ ಕಾಮಕರ್ಮಗಳಿಂದ ಬಂದಿರತಕ್ಕಂಥ ವೇದನೆಗಳು ಕಾಯಿಕ ವಾಚನಿಕ ಮಾನಸಿಕ ವೇದನೆ ಬಂದು ಹೋಗುತ್ತಾ ಇರುತ್ತದೆ. ಯಾವುದು ಶಾಶ್ವತವಲ್ಲ. ಶಾಶ್ವತ ಲೋಕಕ್ಕೆ ಹೋಗಬೇಕಾದರೆ ಶಾಶ್ವತನಾದ ಭಗವಂತನನ್ನು ಶಾಶ್ವತ ಬುದ್ಧಿಯಿಂದ ತಿಳಿಯಬೇಕು. ಅದೇ ಬ್ರಹ್ಮವಿದ್ಯಾ. ಇದನ್ನು ಅನುಸರಿಸದೆ ನಾವು ಕುವಿದ್ಯೆಗಳಿಗೆ ಅಲ್ಪವಿದ್ಯೆಗಳಿಗೆ ನಾವು ಹೋದರೆ ಮೋಹಾವಸ್ಥೆ, ಅಂದರೆ ಯಾವ ಅವಸ್ಥೆಯೂ ಜಾಗೃತ ಅವಸ್ಥೆಯಲ್ಲ, ಸ್ವಪ್ನಾವಸ್ಥೆಯಲ್ಲ, ಸುಷುಪ್ತಾವಸ್ಥೆಯೂ ಅಲ್ಲ, ಅಂತಹ ಅವಸ್ಥೆಯಲ್ಲಿ ನಾವು ಬಿಡಬೇಕಾಗುತ್ತದೆ. ಆದ್ದರಿಂದ ಇದು ಎಚ್ಚರಿಕೆಯಾಗಿ ಪುರಾಣ ಪುರುಷೋತ್ತಮ ತತ್ವವನ್ನು ಶ್ರೀ ಪುರಂದರದಾಸರು ತಿಳಿಸಿಕೊಟ್ಟಿದ್ದಾರೆ. ಇದು ಅತ್ಯಂತ ಮಹತ್ವವಾದದ್ದು, ಇದು ಜೀವನ ಉದ್ಧಾರಕವಾದದ್ದು. ಇಂತಹ ಶ್ರೇಷ್ಠ ಮಾರ್ಗವನ್ನು ಶ್ರೀ ಪುರಂದರದಾಸರು ತಿಳಿಸಿರುವುದರಿಂದ ಹೀಗೆ ಪುರಾಣ ಪುರುಷೋತ್ತಮ ಎಂಬುದನ್ನು ನಾವು 180 ಅರ್ಥವನ್ನು ಸಹ ನಾವು ಚಿಂತಿಸಿದೆವು. ಆದರೆ ಶ್ರೀಮದಾನಂದ ತೀರ್ಥರು ಸಾವಿರಾರು ವಾಕ್ಯಗಳಿಗೆ ಪುರಾಣ ವಾಕ್ಯವನ್ನು ಸರ್ವಮೂಲದಲ್ಲಿ ಉದಾಹರಿಸಿದ್ದಾರೆ. ನಾವು ಆ ಎಲ್ಲ ಸಾವಿರಾರು ವಾಕ್ಯಗಳನ್ನು ಸಹ ಹಿಡಿದುಕೊಂಡು ಪ್ರತಿಯೊಂದು ಶಬ್ದಕ್ಕೆ ಸಾವಿರಾರು ಅರ್ಥವನ್ನು ನಾವು ಕಲ್ಪಿಸಬಹುದು, ಅಂದರೆ ಚಿಂತಿಸಬಹುದು. ಅಲ್ಲಿ ಅದು ಆಸ್ಪದವಿದೆ. ಆದರೆ ಸದ್ಯಕ್ಕೆ 180 ಎಂಬತಕ್ಕಂಥದ್ದು ನಾವು ಯಾವುದೇ ಸ್ಥಾನದಲ್ಲಿ ನಿಂತು ನೋಡಿದರೂ ಸಹ ಲಂಬರೇಖೆಯಾಗಿ ಒಂದು ಎಡಭಾಗದಲ್ಲಿ ಬಲಭಾಗದಲ್ಲಿ ಸಿಗತಕ್ಕಂಥದ್ದು ನಮಗೆ 180 ಡಿಗ್ರಿಯಲ್ಲಿರ್ತಕ್ಕಂಥ ವಿಷಯಗಳು ಮಾತ್ರ. ನಾವು ಯಾವ ದಿಕ್ಕಿನಲ್ಲಿ ತಿರುಗಿದರೂ ಸಹ 180 ಡಿಗ್ರಿಯಲ್ಲಿರ್ತಕ್ಕಂಥ ಸಮಸ್ತ ವಿಶ್ವದಲ್ಲಿ ವ್ಯಾಪ್ತವಾಗಿರ್ತಕ್ಕಂಥ ವಿಷಯಗಳನ್ನು ನಾವು ಸಂಗ್ರಹಿಸಬಹುದು. ಈ ದೃಷ್ಟಿಯಿಂದ ನಮ್ಮ ದೃಷ್ಟಿ ಹೇಗಿರಬೇಕು? ನಮ್ಮ ಎದುರಿಗೆ ಕಾಣತಕ್ಕಂಥ ಸಮಸ್ತ ವಿಷಯಗಳನ್ನು ವಿಷ್ಣು ವ್ಯಾಪ್ತವಾಗಿರ್ತಕ್ಕಂಥದ್ದನ್ನು ಚಿಂತನೆ ಮಾಡುವುದಕ್ಕೆ 180 ಗಜ್ಜೆಗಳು ಎಂಬ ಸಾಂಕೇತಿಕವಾಗಿ ಪುರಂದರದಾಸರು ರಚಿಸಿದ್ದಾರೆ. ಆದ್ದರಿಂದ 81ನೇ ಗದ್ಯ 180 ಸಹ ಆಗುತ್ತದೆ ಎಂಬುದನ್ನು ಒಂದು ಚಿಕ್ಕ ಕಿರ ಪ್ರಯತ್ನದಿಂದ ಶ್ರೀ ವೇದವ್ಯಾಸ ದೇವರು ನುಡಿಸಿದ ಅನೇಕ ಪ್ರಮಾಣಗಳನ್ನು ಶ್ರೀಮದಾನಂದ ತೀರ್ಥರು ಸರ್ವಮೂಲದಲ್ಲಿ ಉದಾಹರಿಸಿರುವ ವಾಕ್ಯವನ್ನು ಮಾತ್ರ ನಾವು ಹಿಡಿದುಕೊಂಡು ಅದನ್ನೇ ಪುನರುಚಿಸುತ್ತೇವೆ ಹೊರತು ಇದರಲ್ಲಿ ನಮ್ಮ ಸ್ವಂತದಿಂದ ಆಗಿದ್ದು ಏನೂ ಅಲ್ಲ. ಎಲ್ಲವೂ ಭಗವಂತನೇ. ವೇದವ್ಯಾಸ ರೂಪಂತೆ ಹೇಳಿದ್ದಾರೆ, ವ್ಯಾಸವಶಿಷ್ಟಂ ಜಗತ್ಸರ್ವಂ ಎಂಬುದು ನಿಶ್ಚಿತವಾದದ್ದು. ನಾವು ಎಲ್ಲವನ್ನು ತಾಳೆ ಮಾಡಿಕೊಂಡು ನಾವು ಅರ್ಥ ಮಾಡಿಕೊಳ್ಳಬಹುದು ಎಂಬುದೇ ನಮ್ಮ ಕಿಂಚಿತ್ ಪ್ರಯತ್ನ ರೂಪವಾಗಿದೆ. ಇಂತಹ ಪ್ರಯತ್ನವನ್ನು ಸಹ ಶ್ರೀ ಪುರಂದರದಾಸರು ಮಾಡಿ ತೋರಿಸಿದರೆ ಅವರ ವಿಶೇಷ ಅನುಗ್ರಹ ರೂಪವಾಗಿದೆ. ಆದ್ದರಿಂದ ಪುರಾಣ ಪುರುಷೋತ್ತಮ ಎಂಬುದನ್ನು 180 ಅರ್ಥವನ್ನು ವೇದವ್ಯಾಸರ ವಾಕ್ಯದ ಸಹಾಯದಿಂದಲೇ ತಿಳಿಯುವುದರಿಂದ ಈ ವಿಶೇಷ ಜ್ಞಾನವನ್ನು ತಿಳಿಸ ಪುರಂದರದಾಸರಿಗೆ
ಅನಂತಾನಂತ ನಮಸ್ಕಾರಗಳು ಮಾಡಿ ಇದರಿಂದ ಅವರ ಅಂತರ್ಯಾಮಿ ಪುರಂದರವಿಠ ಪ್ರೀತನಾಗಲಿ ಎಂದು ಕೇಳುತ್ತಾ, ಈ ವಿಶೇಷ ಜ್ಞಾನ ಸಾಧ್ಯವಾದುದು ಕೇವಲ ಮನುಷ್ಯ ಶರೀರ ಬಂದಿದ್ದರಿಂದ. ಈ ಮನುಷ್ಯ ಶರೀರ ಬಂದು ನಮ್ಮ ತಂದೆ ತಾಯಿಗಳ ಅನುಗ್ರಹ ರೂಪದಿಂದ, ಅದು ದೇವತೆಗಳ ಮತ್ತು ಭಗವಂತನ ಇಚ್ಛಾನುಸಾರವಾಗಿ ನಡೆದಿದೆ. ಆದ್ದರಿಂದ ನಮ್ಮ ತಂದೆ ತಾಯಿ ಉಪಕಾರ ಸ್ಮರಣೆಯನ್ನು ಮಾಡಬೇಕು. ನಮ್ಮ ತಂದೆ ತಾಯಿ ಇರುವಿಕೆಗೆ ನೆರವಾದ ಗುರು ಹಿರಿಯರ ಕೃತಜ್ಞತಾಪೂರ್ವಕವಾಗಿ ಅವರನ್ನು ಸ್ಮರಿಸಬೇಕು. ಇವರೆಲ್ಲರಲ್ಲೂ ನಿಂತ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಕಾರ್ಯವನ್ನು ಮಾಡಿಸಿದರೆ ಅವರ ವಿಶೇಷ ಅನುಗ್ರಹವನ್ನು ನಾವು ಚಿಂತಿಸಬೇಕು. ಭಗವದ್ ಆಜ್ಞಾರೂಪಕವಾಗಿ ವಾಯುದೇವರೇ ಎಲ್ಲ ಜೀವರಲ್ಲೂ ದೇವತೆಗಳಲ್ಲೂ ನಿಂತು ಕೆಲಸ ಮಾಡಿದ ಮುಖ್ಯವಾಗಿ ಸಿಂಹದ ಪಾಲಂತೆ ವಾಯುದೇವರೇ ಇದರಲ್ಲಿ ವಿಶೇಷವಾಗಿ ನಡೆಸುವುದರಿಂದ ಅವರನ್ನು ವಿಶೇಷ ಆಕಾರವಾಗಿ ಸ್ಮರಿಸಿಕೊಳ್ಳಬೇಕು. ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ನಮ್ಮ ಬಿಂಬರೂಪಿ, ಅವನೇ ಪುರಾಣ ಪುರುಷೋತ್ತಮ. ಈ ನಿಟ್ಟಿನಲ್ಲಿ ನಾವು ಯಾವ ಶಬ್ದವನ್ನು ಎಲ್ಲಿ ಎಳೆದರೂ ಅದು ನಮ್ಮ ಬಿಂಬನೇ. ನಮ್ಮ ಬಿಂಬ ನಮ್ಮಲ್ಲಿದ್ದಾನೆ, ಎಲ್ಲರ ಬಿಂಬದಲ್ಲೂ ನಮ್ಮ ಬಿಂಬನಿದ್ದಾನೆ ಎಂಬತಕ್ಕಂಥ ಈಶಾವಾಸ ಉಪನಿಷತ್ತಿನಲ್ಲಿ ಹೇಳಿರುವಂತೆ ನಮ್ಮ ಬಿಂಬನೇ ವಿಶ್ವವ್ಯಾಪನಕ್ಕಾಗಿದ್ದಾನೆ. ಎಲ್ಲ ಬಿಂಬನೂ ನಮ್ಮ ಬಿಂಬನೇ. ಅಂದರೆ ಪರಸ್ಪರ ಬಿಂಬನಲ್ಲಿ ಯಾವ ರೀತಿ ಭೇದವಿಲ್ಲ. ಅವನು ಏಕಏವ ಭಗವಂತ, ಸ್ವತಂತ್ರ ಸರ್ವೋತ್ತಮನಾದ ಶ್ರೀಹರಿ. ಅವನನ್ನು ವಿವಿಧ ರೀತಿಯಲ್ಲಿ ವಿವಿಧ ಜನಗಳಲ್ಲಿ, ವಿವಿಧ ಜೀವರಲ್ಲಿ, ವಿವಿಧ ಚೇತನಗಳಲ್ಲಿ, ವಿವಿಧ ಯಾವ ಜಡ ಪದಾರ್ಥಗಳೂ ಸಹ ಭಗವಂತನಿದ್ದಾನೆ. ಅವನೆಲ್ಲರೂ ಎಲ್ಲೇ ಇದ್ದರೂ ಸಹ ಏಕಏವ ಒಬ್ಬನೇ ಸ್ವತಂತ್ರನಾದವ. ಅವನೇ ನಮ್ಮ ಬಿಂಬರೂಪ, ಅವನೇ ಹೊರಗಡೆ ವಿರಾಟ್ ರೂಪ, ಅವನೇ ಈಶ್ವರ ರೂಪ. ಈ ರೀತಿಯಾಗಿ ಚಿಂತಿಸಿ ಆ ಭಗವಂತನಿಗೆ, ನಮ್ಮ ಬಿಂಬನಿಗೆ, ವಿಶ್ವವಿಖ್ಯಾತನಾದ ವಿರಾಟ್ ರೂಪನಿಗೆ ನಾವು ಹೇಗೆ ಸೇವೆ ಸಲ್ಲಿಸುವುದು, ಹೇಗೆ ಅವನಿಗೆ ಉಪಕಾರ ಸ್ಮರಿಸುವುದು ಅಂದರೆ ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ ಅಂತ ಹೇಳಿ ವಿನಮ್ರವಾಗಿ ರಮಿಸೋಣ. ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಹೇಳಿದ್ರು. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.